ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ನಿನ್ನೆ ತಾನೇ ನಾವು ಯುಕ್ಲಿಡ್ನ ರೇಖಾಗಣಿತ ಪ್ರಸ್ತಾವನೆಯಲ್ಲಿ ಅಭ್ಯಾಸ 2.1 ಅನ್ನು ಬಿಡಿಸ್ತಾ ಇದ್ವಿ. ಸೆಕೆಂಡ್ ಮೇನ್ದಲ್ಲಿರುವಂತಹ ಪ್ರಶ್ನೆಯನ್ನು ಬಿಡಿಸ್ತಾ ಇದ್ವಿ. ಅದರಲ್ಲಿ ಒಂದು ಡೆಫಿನೇಷನ್ ಡಿಫೈನ್ ಮಾಡಿದ್ವಿ. ನಿನ್ನೆ ಸಮಾಂತರ ರೇಖೆಗಳನ್ನ ಡಿಫೈನ್ ಮಾಡಿದ್ವಿ. ಇವತ್ತು ಲಂಬ ರೇಖೆಗಳು ಅಂದ್ರೆ ಏನು ನೋಡೋಣ. ಲಂಬ ರೇಖೆಗಳನ್ನ ಈ ತರ ಡಿಫೈನ್ ಮಾಡಬಹುದು. ಎರಡು ರೇಖೆಗಳು ಪರಸ್ಪರ ಛೇದಿಸಿದಾಗ ಲಂಬಕೋನ ಉಂಟಾದರೆ ಆ ಎರಡು ರೇಖೆಗಳ ಟೂ ಲೈನ್ಸ್ ಇಂಟರ್ಸೆಕ್ಟ್ ಈಚ್ ಅದರ್ ಎಟ್ 90 ಡಿಗ್ರಿ, ದೀಸ್ ಆರ್ ಕಾಲ್ಡ್ ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂತ ಕರಿತೀವಿ ನಾವು. ಇಲ್ಲಿ ಲಂಬ ರೇಖೆಗಳನ್ನ ವ್ಯಾಖ್ಯಾನಿಸುವ ಮೊದಲು ನಾವು ರೇಖೆ ಮತ್ತು ಕೋನಗಳನ್ನ ವ್ಯಾಖ್ಯಾನಿಸುವ ಅಗತ್ಯತೆ ಇದೆ. ಲಂಬ ರೇಖೆಗಳಂತೇಳಿ ಡಿಫೈನ್ ಮಾಡೋಕ್ಕಿಂತ ಮೊದಲು ಏನೇನು ವ್ಯಾಖ್ಯಾನಿಸುವ ಅಗತ್ಯತೆ ಐತಂದ್ರೆ ರೇಖೆ ಅಂದ್ರೆ ಏನ್ ಗೊತ್ತಿರ್ಬೇಕು, ಕೋನ ಅಂದ್ರೆ ಏನ್ ಗೊತ್ತಿರ್ಬೇಕು. ಈಗಾಗಲೇ ರೇಖೆಯನ್ನ ನಾವು ಡಿಫೈನ್ ಮಾಡಿದ್ವಿ, ಅಗಲ ರಹಿತ ಉದ್ದ ಅಂತೇಳಿ. ಲಂಬವನ್ನ ಈ ಸಿಂಬಲ್ ಇಂದ ಗುರುತಿಸ್ತೇವೆ, ಪರ್ಪೆಂಡಿಕ್ಯುಲರ್ ಅಂತ ಕರಿತೀವಿ. ಪರ್ಪೆಂಡಿಕ್ಯುಲರ್ ಈಗ ನೋಡ್ರಿ, ಇಲ್ಲಿ ಚಿತ್ರದಲ್ಲಿ AB CD, CDಯು ABಗೆ ಲಂಬವಾಗಿದೆ. ಅಂದ್ರೆ ಪರಸ್ಪರ ಛೇದಿಸಿದವು. ಛೇದಿಸಿದಾಗ ಇಲ್ಲೇ 90 ಡಿಗ್ರಿ ಕೋನ ಉಂಟಾಗಿದೆ. CD ರೇಖೆಯು AB ರೇಖೆ ಜೊತೆ ಛೇದಿಸಿದಾಗ ಇಲ್ಲೇ 90 ಡಿಗ್ರಿ ಕೋನ ಉಂಟಾಗಿದೆ. ಈ ತರ ಪರಸ್ಪರ ಛೇದಿಸಿದಾಗ 90 ಡಿಗ್ರಿ ಕೋನ ಉಂಟಾದ ಇವಕ್ಕೆ ನಾವು ಲಂಬ ರೇಖೆಗಳು ಅಥವಾ ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂತ ಕರಿತೀವಿ. ಇದನ್ನ ಸಿಂಬಾಲಿಕಲಿ ಹೆಂಗ್ ಬರೀತೀವಿ ಅಂದ್ರೆ CDಯು ABಗೆ ಲಂಬವಾಗಿದೆ ಅನ್ನೋದನ್ನ CD ಪರ್ಪೆಂಡಿಕ್ಯುಲರ್ ಟು AB, CDಯು ABಗೆ ಲಂಬವಾಗಿದೆ. T ಅನ್ನ ಉಲ್ಟಾ ಬರೆದಿರೋದೇನು, ಲಂಬದ ಸಿಂಬಲ್. ರೇಖಾಖಂಡವನ್ನ ವ್ಯಾಖ್ಯಾನಿಸಕ್ಕೆ ಹೇಳಿದಾರೆ. ಯಾವುದೇ ಒಂದು ಬಿಂದುವಿನಿಂದ ಮತ್ತೊಂದು ಬಿಂದುವಿಗೆ ಎಳೆದಿರುವ ರೇಖೆಯನ್ನ ರೇಖಾಖಂಡ ಅಂತ ಕರಿತೀವಿ ನಾವು. ಲೈನ್ ಸೆಗ್ಮೆಂಟ್, ಈ ಸ್ಟ್ರೇಟ್ ಲೈನ್ ಡ್ರಾನ್ ಫ್ರಾಮ್ ಎನಿ ಪಾಯಿಂಟ್ ಟು ಎನಿ ಅದರ್ ಪಾಯಿಂಟ್ ಈಸ್ ಕಾಲ್ಡ್ ಲೈನ್ ಸೆಗ್ಮೆಂಟ್ ಅಂತ ಕರಿತೀವಿ. ಇದನ್ನ ಯುಕ್ಲಿಡ್ ಏನ್ ಹೇಳಿದಂದ್ರೆ ಒಂದು ಅಂತ್ಯಗೊಂಡಿರುವ ರೇಖೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಚಿತ್ರದಲ್ಲಿ ನೋಡ್ರಿ, ಎ ಅನ್ನೋದೊಂದು ಬಿಂದು, ಬಿ ಅನ್ನೋದೊಂದು ಬಿಂದು. ಎ ಬಿಂದುವಿನಿಂದ ನಾವು ಬಿ ಬಿಂದುವಿಗೆ ಒಂದು ರೇಖೆಯನ್ನು ಹೇಳಿದ್ರೆ ಇದಕ್ಕೆ ನಾವು ರೇಖಾಖಂಡ ಅಂತ ಕರಿತೀವಿ. ರೇಖಾಖಂಡ ಅಂದ್ರೆ ಎರಡು ಅಂತ್ಯ ಬಿಂದುಗಳನ್ನ ಹೊಂದಿರ್ತೈತಿ. ಅದನ್ನ ಎರಡು ದಿಕ್ಕಿನ ಕಡೆ ವೃದ್ಧಿಸಕ್ ಆಗೋದಿಲ್ಲ ಅನ್ನುವಂತ ಕಾನ್ಸೆಪ್ಟ್. ಇಲ್ಲಿ ರೇಖಾಖಂಡವನ್ನ ವ್ಯಾಖ್ಯಾನಿಸಕ್ಕಿಂತ ಮೊದಲು ಬಿಂದು ಮತ್ತು ರೇಖೆಗಳನ್ನ ವ್ಯಾಖ್ಯಾನ ಮಾಡುವ ಅಗತ್ಯತೆ ಇದೆ. ಯಾಕಂದ್ರೆ ಇಲ್ಲಿ ಡೆಫಿನೇಷನ್ ಒಳಗೆ ಏನೇನ್ ಬರ್ತಾವು, ಯಾವುದೇ ಒಂದು ಬಿಂದುವಿನಿಂದ ಮತ್ತೊಂದು ಬಿಂದುವಿಗೆ ಎಳೆದಿರುವ ರೇಖೆ ಅಂತ ಹೇಳಿದೀವಿ ನಾವು. ಬಿಂದು ಅಂದ್ರೆ ಏನು, ರೇಖೆ ಅಂದ್ರೆ ಏನು ಗೊತ್ತಾದ್ರೆ ಈ ಡೆಫಿನೇಷನ್ ನಾವು ಕರೆಕ್ಟ್ ಅರ್ಥ ಮಾಡ್ಕೋಬಹುದು. ಹಾಗಾಗಿ ಯಾವುದೇ ಒಂದು ಬಿಂದುವಿನಿಂದ ಮತ್ತೊಂದು ಬಿಂದುವಿಗೆ ಎಳೆದಿರುವ ರೇಖೆಯನ್ನ ನಾವು ರೇಖಾಖಂಡ ಅಂತ ಕರಿತೀವಿ, ಲೈನ್ ಸೆಗ್ಮೆಂಟ್. ರೇಖಾಖಂಡವನ್ನ ಈ ತರ ಸಿಂಬಾಲಿಕಲಿ ಬರಿತೀವಿ ನಾವು. ಈಗ AB ಒಂದು ರೇಖಾಖಂಡವನ್ನ ಹೆಂಗ್ ತೋರಿಸ್ತೇವೆ ನಾವು, AB ಮೇಲೆ ಒಂದು ಗೆರೆ ಹಿಡಿದು ಒಂದ್ ವೇಳೆ ಸರಳ ರೇಖೆಯನ್ನು ಯಾವ ತರ ತೋರಿಸ್ತಂದ್ರ PQ ಒಂದ್ ವೇಳೆ ಸರಳ ರೇಖೆ ಆಗಿದ್ರೆ ಅದರ ತಲೆ ಮೇಲೆ ಒಂದ್ ಗೆರೆ ಹಿಡಿದು ಎರಡು ಕಡೆ ಬಾಣದ ಗುರುತಿದ್ರೆ ಅದು ಸರಳ ರೇಖೆ. ಯಾವುದೇ ಬಾಣದ ಗುರುತಿಲ್ಲದೆ ಇದ್ರೆ ರೇಖಾಖಂಡ. ಒಂದ್ ವೇಳೆ ಒಂದ ಕಡೆ ಬಾಣದ ಗುರುತಿದ್ರೆ ಅದು ಕಿರಣ, OA ಕಿರಣ, ಒಂದು ದಿಕ್ಕಿನ ಕಡೆ ಮಾತ್ರ ಚಲಿಸ್ತದೆ. ಈ ಕಡೆ ಬಾಣದ ಗುರುತಿದ್ರೆ ಈ ಕಡೆ ಚಲಿಸ್ತದೆ ಅಂತ ಅರ್ಥ. ಹಾಗಾಗಿ ಲೈನ್ ಸೆಗ್ಮೆಂಟ್ ಅಂತ ಕರಿತೇವೆ ರೇಖಾಖಂಡವನ್ನ. ಒಂದು ವೃತ್ತದ ತ್ರಿಜ್ಯವನ್ನ ವ್ಯಾಖ್ಯಾನ ಮಾಡಿ ಅಂತ ಹೇಳಿದಾರೆ. ವೃತ್ತ ಕೇಂದ್ರ ಹಾಗೂ ವೃತ್ತದ ಮೇಲಿರುವ ಯಾವುದೇ ಬಿಂದುಗಳ ನಡುವಿನ ದೂರವನ್ನ ವೃತ್ತದ ತ್ರಿಜ್ಯ ಅಂತ ಕರಿತೇವೆ. ಇಲ್ಲಿ ನೋಡ್ರಿ, ವೃತ್ತ ಕೇಂದ್ರ O ಐತಿ, ವೃತ್ತ ಕೇಂದ್ರ ಹಾಗೂ ವೃತ್ತದ ಮೇಲೆ ಇಲ್ಲಿ ಒಂದು 3 ಬಿಂದುಗಳನ್ನು ಗುರುತಿಸಿದ್ವಿ ನೋಡಿ, PQR ಅಂತೇಳಿ. ವೃತ್ತ ಕೇಂದ್ರ ಮತ್ತು ವೃತ್ತದ ಮೇಲೆ ಯಾವುದೇ ಬಿಂದು ಇವುಗಳ ನಡುವಿನ ದೂರವನ್ನು ನಾವು ತ್ರಿಜ್ಯ ಅಂತ ಕರಿತೀವಿ. ಅಂದ್ರೆ ಇಲ್ಲಿ OP ತ್ರಿಜ್ಯ, OQ ತ್ರಿಜ್ಯ, OR ತ್ರಿಜ್ಯ. ಅಥವಾ ವೃತ್ತ ಕೇಂದ್ರವನ್ನ ಪರಿಧಿಗೆ ಸೇರಿಸುವ ರೇಖಾಖಂಡವನ್ನು ಕೂಡ ತ್ರಿಜ್ಯ ಅಂತ ಕರಿತೀವಿ. ಡಿಸ್ಟೆನ್ಸ್ ಬಿಟ್ವೀನ್ ದಿ ಸೆಂಟರ್ಸ್ ಆಫ್ ದ ಸರ್ಕಲ್ ಟು ಎನಿ ಪಾಯಿಂಟ್ ಲೈಯಿಂಗ್ ಆನ್ ದಿ ಸರ್ಕಲ್ ಈಸ್ ಕಾಲ್ಡ್ ರೇಡಿಯಸ್ ಆಫ್ ದ ಸರ್ಕಲ್. ಅಂದ್ರೆ ಒಂದು ವೃತ್ತ ಕೇಂದ್ರವನ್ನ ಪರಿಧಿಗೆ ಸೇರಿಸುವಂತ ರೇಖಾಖಂಡ. ಇಲ್ಲಿ ತ್ರಿಜ್ಯ ಯಾವ್ಯಾವ, ತ್ರಿಜ್ಯಗಳು OP, OQ, OR, OP, OQ, OR. ತ್ರಿಜ್ಯವನ್ನ ನಾವು ಸ್ಮಾಲ್ r ಎಂಬ ಸಂಕೇತದಿಂದ ಗುರುತಿಸ್ತೇವೆ, ರೇಡಿಯಸ್ ಅಂತೇಳಿ. ಈಗ ನಾವು ತ್ರಿಜ್ಯವನ್ನ ವ್ಯಾಖ್ಯಾನ ಮಾಡೋಕ್ಕಿಂತ ಮೊದಲು ಬಿಂದು ಅಂದ್ರೆ ಏನ್ ನಮ್ಗೆ ಗೊತ್ತಿರ್ಬೇಕು, ವೃತ್ತವನ್ನ ವ್ಯಾಖ್ಯಾನಿಸುವ ಅಗತ್ಯತೆ. ಬಿಂದು ಆಲ್ರೆಡಿ ನಾವು ಮೊನ್ನೆ ಚರ್ಚೆ ಮಾಡಿದ್ವಿ. ವೃತ್ತ ಅಂದ್ರ ಒಂದು ಸ್ಥಿರ ಬಿಂದುವಿನಿಂದ ಸ್ಥಿರ ಅಂತರದಲ್ಲಿ ಚಲಿಸುತ್ತಿರುವ ಬಿಂದುವಿನ ಪಥವನ್ನ ವೃತ್ತ ಅಂತ ಕರಿತೇವೆ. ಹಾಗಾಗಿ ಬಹಳ ಸಿಂಪಲ್ ಐತಿ ತ್ರಿಜ್ಯದ ಡೆಫಿನೇಷನ್. ವೃತ್ತ ಕೇಂದ್ರವನ್ನ ಪರಿಧಿಗೆ ಸೇರಿಸುವ ರೇಖಾಖಂಡವನ್ನ ನಾವು ತ್ರಿಜ್ಯ ಅಂತ ಕರಿತೇವೆ. ಚೌಕ ಅಂದ್ರೆ 4 ಬಾಹುಗಳು ಸಮವಾಗಿರುವ ಹಾಗೂ 4 ಒಳಕೋನಗಳು
ಸಮವಾಗಿರುವ ಅಂದ್ರೆ ಪ್ರತಿಯೊಂದು ಕೋನ 90 ಡಿಗ್ರಿ ಆಗಿರುವ ಒಂದು ಚತುರ್ಭುಜವನ್ನು ಚೌಕ ಅಥವಾ ವರ್ಗ ಅಂತ ಕರಿತೀವಿ. ಅಂದ್ರೆ ಚೌಕ ಅಂದ್ರೆ ಏನಿದೆ, ಒಂದು ಚತುರ್ಭುಜ. ಸ್ಪೆಷಲ್ ಕ್ಯಾರೆಕ್ಟರ್ ಏನಂದ್ರೆ 4 ಬಾಹುಗಳು ಸಮ ಇರ್ತವೆ ಮತ್ತೆ 4 ಒಳಕೋನಗಳು ಕೂಡ ಸಮ ಇರ್ತವೆ. ಪ್ರತಿಯೊಂದು ಕೋನ ಎಷ್ಟು ಡಿಗ್ರಿ ಆಗಿರುತ್ತೆ ಅಂದ್ರೆ 90 ಡಿಗ್ರಿ ಆಗಿರುತ್ತೆ. ಪ್ರತಿಯೊಂದು ಒಳಕೋನ ಕೂಡ 90 ಡಿಗ್ರಿ ಆಗಿರ್ತದೆ. ಇದಕ್ಕೆ ನಾವು ಚೌಕ ಅಥವಾ ವರ್ಗ ಅಂತ ಕರಿತೀವಿ. ಚೌಕವನ್ನ ವ್ಯಾಖ್ಯಾನಿಸುವ ಮೊದಲು ಚತುರ್ಭುಜ ಅಂದ್ರೆ ಏನ್ ಗೊತ್ತಿರ್ಬೇಕು, ಬಾಹು ಅಂದ್ರೆ ಏನ್ ಗೊತ್ತಿರ್ಬೇಕು, ಕೋನ ಅಂದ್ರೆ ಏನ್ ಗೊತ್ತಿರ್ಬೇಕು, ಇವೆಲ್ಲವನ್ನು ಕೂಡ ವ್ಯಾಖ್ಯಾನಿಸುವ ಅಗತ್ಯತೆ. ಚತುರ್ಭುಜ ಅಂದ್ರೆ ಏಕರೇಖಾಗತವನ್ನ 4 ಬಿಂದುಗಳನ್ನ ತಮ್ಮ ಅಂತ್ಯ ಬಿಂದುಗಳಲ್ಲಿ ಸಂಧಿಸಿದಾಗ ಉಂಟಾಗುವ ರೇಖಾಕೃತಿಯನ್ನು ನಾವು ಚತುರ್ಭುಜ ಅಂತ ಕರಿತೀವಿ. ಅಂದ್ರೆ 4 ಬಾಹು ಇರುವಂತ ಆಕೃತಿಗೆ ಚತುರ್ಭುಜ ಅಂತ ಕರಿತೀವಿ. ಬಾಹು ಅಂದ್ರೆ ಇಲ್ಲೇನು ಚತುರ್ಭುಜದಲ್ಲಿ 4 ಬಾಹು, 2 ಬಿಂದುಗಳನ್ನು ಸೇರಿಸಿದಾಗ ಏನೊಂದು ರೇಖಾಖಂಡ ಇಳುತ್ತಲ್ಲ, ಇದು ಒಂದು ಬಾಹು. ಎ ಬಿ ಒಂದು ಬಾಹು, ಬಿ ಸಿ ಒಂದು ಬಾಹು, ಸಿ ಡಿ ಒಂದು ಬಾಹು, ಎ ಡಿ ಒಂದು ಬಾಹು. ಕೋನ 2 ಬಾಹುಗಳು ಸಂಧಿಸಿದಾಗ, ಒಂದು ಬಿಂದುವಿನಲ್ಲಿ ಸಂಧಿಸಿದಾಗ ಏನಿಲ್ಲ ಉಂಟಾಗ್ತದೆ, ಇದು ಕೋನ ಅಂತ ಕರಿತೀವಿ. ಹಾಗಾಗಿ ಈ ಚೌಕವನ್ನು ವ್ಯಾಖ್ಯಾನಿಸುವ ಮೊದಲು ಚತುರ್ಭುಜ ಅಂದ್ರೆ ಏನ್ ಗೊತ್ತಿರಬೇಕು, ಕೋನ ಅಂದ್ರೆ ಏನ್ ಗೊತ್ತಿರಬೇಕು, ಬಾಹು ಅಂದ್ರೆ ಗೊತ್ತಿರಬೇಕು. ಹಾಗಾಗಿ ಚೌಕ ಅಥವಾ ವರ್ಗ ಅಂದ್ರೆ 4 ಬಾಹು ಸಮವಾಗಿರುವ 4 ಒಳಕೋನಗಳು 90 ಡಿಗ್ರಿ ಆಗಿರುವ ಒಂದು ಚತುರ್ಭುಜವನ್ನ ಚೌಕ ಅಥವಾ ವರ್ಗ ಅಂತ ಕರಿತೀವಿ. ಥರ್ಡ್ ಪ್ರಾಬ್ಲಮ್, ಕೆಳಗೆ ನೀಡಿದ 2 ಆಧಾರ ಪ್ರತಿಜ್ಞೆಗಳನ್ನ ಗಮನಿಸಿ. ಎ ಮತ್ತು ಬಿ ಎಂಬ 2 ವಿಭಿನ್ನ ಬಿಂದುಗಳನ್ನು ನೀಡಿದಾಗ ಅವುಗಳ ನಡುವೆ ಸಿ ಎಂಬ 3ನೇ ಬಿಂದು ಇರುತ್ತದೆ. ಇದು 1ನೇ ಸ್ಟೇಟ್ಮೆಂಟ್. ಸೆಕೆಂಡ್ ಸ್ಟೇಟ್ಮೆಂಟ್, ಏಕರೇಖಾಗತವಲ್ಲದಿರುವ ಕನಿಷ್ಠ 3 ಬಿಂದುಗಳಾದರೂ ಇರುತ್ತವೆ. ಈ ಆಧಾರ ಪ್ರತಿಜ್ಞೆಗಳಲ್ಲಿ ವ್ಯಾಖ್ಯಾನಿಸದಿರುವ ಯಾವುದಾದರೂ ಪದಗಳಿವೆಯೇ? ಈ ಆಧಾರ ಪ್ರತಿಜ್ಞೆಗಳು ಸುಸ್ಥಿರವೇ? ಅವುಗಳು ಯುಕ್ಲಿಡ್ನ ಆಧಾರ ಪ್ರತಿಜ್ಞೆಗಳಿಗೆ ಸರಿ ಹೊಂದುತ್ತವೆಯೇ? ವಿವರಿಸಿ. ಇದು ಪ್ರಶ್ನೆ. 2 ಸ್ಟೇಟ್ಮೆಂಟ್ ಕೊಟ್ಟಾರ. ಈ ಸ್ಟೇಟ್ಮೆಂಟ್ ಒಳಗ ಏನ್ ಡಿಫೈನ್ ಮಾಡಕ್ಕಾಗದಿರೋ ಅಂಶಗಳಿದಾವು ಅದನ್ನ ಹೇಳ್ಬೇಕು. ಜೊತೆಗೆ ಇವು ಯುಕ್ಲಿಡ್ನ ಆಧಾರ ಪ್ರತಿಜ್ಞೆಗಳನ್ನ ಪಾಲಿಸ್ತವನ್ನ ಅಂತ ಕೇಳಿದಾರೆ, ಅವು ಹೊಂತವನ್ನ ಅಂತೇಳಿ ಅದನ್ನು ನೋಡೋಣ. ಇಲ್ಲಿ ಇವೆರಡು ಹೇಳಿಕೆಯನ್ನ ಗಮನಿಸಿದ್ರೆ ವ್ಯಾಖ್ಯಾನ ಮಾಡಲಾರದಂತ ಸಾಕಷ್ಟು ಅಂಶಗಳಿದ್ದಾವೆ. ವಿದ್ಯಾರ್ಥಿಗಳು ಪಟ್ಟಿ ಮಾಡಬಹುದಾದ ವ್ಯಾಖ್ಯಾನಿಸದ ಅಥವಾ ವ್ಯಾಖ್ಯಾನಿಸಲ್ಪಡದ ಪದಗಳು ಇವುಗಳಲ್ಲಿ ತುಂಬಾ ಇವೆ. ಅವುಗಳು ಸ್ಥಿರತೆಯನ್ನು ಹೊಂದಿವು, ಏಕೆಂದ್ರೆ ಅವು 2 ಬೇರೆ ಬೇರೆ ಸಂದರ್ಭಗಳನ್ನ ಹೇಳ್ತಾವೆ. ಇಲ್ಲೇನು 2 ಹೇಳಿಕೆ ಕೊಟ್ಟರೆ ಇದೊಂದು ಬೇರೆ ಸಂದರ್ಭ, ಇದೊಂದು ಬೇರೆ ಸಂದರ್ಭ ಹೇಳ್ತಾವೆ. ಆದ್ದರಿಂದ ಇದು ಸುಸ್ಥಿರ. ಅದು ನೋಡ್ರಿ, 1ನೇ ಸ್ಟೇಟ್ಮೆಂಟ್ ಅನ್ನ ನಾವು ಅರ್ಥ ಮಾಡ್ಕೊಂಡಾಗ ಏನಾಗ್ತದೆ ಅಂದ್ರೆ, ಎ ಮತ್ತು ಬಿ ಎಂಬ 2 ಬಿಂದುಗಳನ್ನು ಕೊಟ್ಟಾಗ, ಎ ಮತ್ತು ಬಿ ಎಂಬ 2 ಬಿಂದುಗಳನ್ನು ಕೊಟ್ಟಾಗ ಸರಳ ರೇಖೆಯಲ್ಲಿ ಅವುಗಳ ನಡುವೆ ಸಿ ಎಂಬ ಬಿಂದು ಇರುತ್ತದೆ ಎಂದು ಹೇಳುತ್ತದೆ. ಎ ಮತ್ತು ಬಿ ಎಂಬ 2 ವಿಭಿನ್ನ ಬಿಂದು ನೀಡಿದಾಗ ಅವುಗಳ ನಡುವೆ ಸಿ ಎಂಬ 3ನೇ ಬಿಂದು ಇರುತ್ತದೆ. ನಾವಿಲ್ಲಿ 3ನೇ ಬಿಂದು ಸಿ ಗುರುತಿಸಬಹುದು. ಈ ತರ ಎ ಮತ್ತು ಬಿ 2 ಬಿಂದು ಕೊಟ್ಟಾಗ 2 ಬಿಂದು ಸೇರಿಸಿ ಒಂದು ಸರಳ ರೇಖೆ ಎಳಿತೇವೆ. ಇಲ್ಲಿ ಮಧ್ಯದಲ್ಲಿ ಒಂದು ಸಿ ಬಿಂದುವನ್ನು ಗುರುತಿಸಬಹುದು. ಇದನ್ನ 1ನೇ ಸ್ಟೇಟ್ಮೆಂಟ್ ಹೇಳ್ತೈತಿ. ನೆಕ್ಸ್ಟ್ ಸೆಕೆಂಡ್ ಸ್ಟೇಟ್ಮೆಂಟ್ ಏನ್ ಹೇಳ್ತೈತಿ ಅಂದ್ರೆ, ಏಕರೇಖಾಗತವಲ್ಲದಿರುವ ಕನಿಷ್ಠ 3 ಬಿಂದುಗಳು. ಏಕರೇಖಾಗತವಲ್ಲದಿರುವ ಅಂದ್ರೆ ಒಂದೇ ರೇಖೆ ಮೇಲೆ ಇಲ್ಲದ ಬಿಂದುಗಳು ಅಂತ ಹೇಳ್ತೈತಿ. ಹಾಗಾಗಿ 2ನೇ ಸಂದರ್ಭ ನೋಡ್ರಿ, ಎ ಮತ್ತು ಬಿ ಇನ್ನೊಂದು ಬಿಂದುವನ್ನು ನಾವು ಹೊರಗೆ ಎಲ್ಲರೂ ಗುರುತಿಸಬಹುದು. ಈ ತರ ಒಂದೇ ರೇಖೆ ಮೇಲೆ ಇರಬಾರ್ದು. 3 ಬಿಂದುಗಳು ಒಂದೇ ರೇಖೆ ಮೇಲೆ ಇಲ್ಲದಿದ್ರ ಅವಕ್ಕೆ ಏಕರೇಖಾಗತವಲ್ಲದ ಬಿಂದುಗಳು ಅಂತ ಕರಿತೀವಿ. ಹಾಗಾಗಿ ಎ ಮತ್ತು ಬಿ ಗಳನ್ನು ಕೊಟ್ಟಾಗ ಇವುಗಳ ಮೂಲಕ ಹಾದು ಹೋಗುವ ರೇಖೆ ಮೇಲೆ ಇರದಂತೆ ನೀವು ಸಿ ಎಂಬ ಬಿಂದುವನ್ನು ತೆಗೆದುಕೊಳ್ಳಬಹುದು ಎಂದು ಹೇಳ್ತದೆ. 2ನೇ ಸ್ಟೇಟ್ಮೆಂಟ್ ಏನು ಹೇಳ್ತೈತಿ, ಎ ಮತ್ತು ಬಿ ಕೊಟ್ಟಾಗ ಇವುಗಳ ಮೂಲಕ ಹಾದು ಹೋಗದಂತೆ ಮತ್ತೊಂದು ಬಿಂದುವನ್ನ ಹೊರಗೆ ಎಲ್ಲಾದ್ರೂ ಕೂಡ ನಾವು ತಗೋಬಹುದು ಅಂತ ಹೇಳ್ತದೆ. ಅಂದ್ರೆ ಏಕರೇಖಾಗತವಲ್ಲ ಬಿಂದುಗಳು ಅಂತೇಳಿ. ಈ ಆಧಾರ ಪ್ರತಿಜ್ಞೆಗಳು ಯುಕ್ಲಿಡ್ನ ಆಧಾರ ಪ್ರತಿಜ್ಞೆಗಳನ್ನ ಪಾಲಿಸುವುದಿಲ್ಲ, ಆದರೆ ಅವುಗಳು ಸ್ವಯಂ ಸಿದ್ಧ 2.1 ಅನ್ನ ಪಾಲಿಸ್ತವೆ. ಸ್ವಯಂ 2 ವಿಭಿನ್ನ ಬಿಂದುಗಳ ಮೂಲಕ ಹಾದು ಹೋಗುವಂತೆ ಒಂದೇ ಒಂದು ಸರಳ ರೇಖೆ ಇರುತ್ತದೆ ಅಂತೇಳಿ ಸ್ವಯಂ ಸಿದ್ಧ 1 ಹೇಳ್ತೈತಿ. ಹಾಗಾಗಿ ಸ್ವಯಂ ಸಿದ್ಧ 2.1 ಅನ್ನ ಪಾಲಿಸ್ತವೆ. AC = BC ಆಗುವಂತೆ ಎ ಮತ್ತು ಬಿ ಬಿಂದುಗಳ ನಡುವೆ ಸಿ ಎಂಬ ಬಿಂದು ಇರುವುದಾದರೆ AC = 1.2 AB ಎಂದು ಸಾಧಿಸಿರಿ. ಚಿತ್ರವನ್ನು ರಚಿಸುವ ಮೂಲಕ ವಿವರಿಸಿರಿ. ಇಲ್ಲಿ ನಾವು ಚಿತ್ರ ರಚಿಸಿದೀವಿ. AC = BC ಆಗುವಂತೆ ಅಂದ್ರೆ ಎ ಬಿ ರೇಖೆ ಮೇಲೆ ಸಿ ಬಿಂದುವನ್ನು ಗುರುತಿಸೈತಿ. ಸಿ ಬಿಂದುವನ್ನು ಯಾವ ತರ ಗುರುತಿಸ್ಬೇಕಂದ್ರೆ AC = BC ಆಗುವಂತೆ ಅಂದ್ರೆ ಮಧ್ಯ ಬಿಂದು ಟೈಪ್ ಗುರುತಿಸ್ಬೇಕು. ಈ ತರ ಗುರುತಿಸೋದಾದ್ರೆ AC ಯು ಎ ಬಿ ಅರ್ಧದಷ್ಟು ಇದೆ ಅಂತೇಳಿ ಸಾಧಿಸ್ಬೇಕು. ಬಹಳ ಸಿಂಪಲ್ ಐತೆ ಪ್ರಾಬ್ಲಮ್. ಮೊದಲಿಗೆ ಅವ್ರು ಕೊಟ್ಟಂತ ಹೇಳಿಕೆ ಬರ್ಕೊಳ್ಳೋದು ಏನೈತೆ, ದತ್ತ
ಏನ್ ಕೊಟ್ಟಿರೋರು ಎ ಸಿ ಇಸ್ ಈಕ್ವಲ್ ಟು ಬಿ ಸಿ ಅಂತೇಳಿ ಕೊಟ್ಟಿದಾರ. ಈಗ ನಾವು ಎರಡು ಕಡೆ ಸಮ ಅಂಶಗಳನ್ನ ಕೂಡಿಸೋಣ. ಈ ಸಮೀಕರಣಕ್ಕೆ ಎರಡು ಕಡೆ ಏನ್ ಮಾಡೋಣ, ನಾವು ಎ ಸಿ ಅನ್ನ ಕೂಡಿಸೋಣ. ಅಂದ್ರೆ ಎ ಸಿ ಕೂಡಿಸಿದ್ರೆ ಆಲ್ರೆಡಿ ಒಂದು ಎ ಸಿ ಐತಿ, ಮತ್ತೊಂದು ಎ ಸಿ ಸೇರಿಸಿದ್ರೆ ಏನಾಯ್ತು, ಎ ಸಿ ಪ್ಲಸ್ ಎ ಸಿ ಆಯ್ತು. ಬಲಭಾಗದಲ್ಲಿ ಆಲ್ರೆಡಿ ಬಿ ಸಿ ಐತಿ, ಎ ಸಿ ಅನ್ನ ಸೇರಿಸಿದ್ರೆ ಬಿ ಸಿ ಪ್ಲಸ್ ಎ ಸಿ ಆಯ್ತು. ಎ ಸಿ ಪ್ಲಸ್ ಎ ಸಿ ಏನಾಯ್ತು, ಸಜಾತಿ ಪದಗಳು ಕೂಡಿಸ್ಬೇಕು, 2ac ಆಯ್ತದೆ. ಈಸ್ ಈಕ್ವಲ್ ಟು ಬಿ ಸಿ ಪ್ಲಸ್ ಎ ಸಿ. ಅಂದ್ರೆ ಇದನ್ನ ಎರಡು ಕಡೆ ಸಮಾವೇಶಗಳನ್ನು ಸೇರಿಸಲಾಗಿದೆ. ಎರಡು ಕಡೆ ಸಮಾವೇಶಗಳನ್ನ ಸೇರಿಸಲಾಗಿದೆ ಅಂದ್ರೆ ಎರಡು ಕಡೆ ಎ ಸಿ ಅನ್ನ ಸೇರಿಸಿದ್ವಿ ನಾವು. ಬಿ ಸಿ ಪ್ಲಸ್ ಎ ಸಿ ಚಿತ್ರದಲ್ಲಿ ನೋಡ್ರಿ, ಬಿ ಸಿ ಪ್ಲಸ್ ಎ ಸಿ ಎರಡು ಕೂಡಿಸಿದ್ರೆ ಎ ಬಿ ಆಗ್ತದೆ. ಅಂದ್ರೆ ಇವೆರಡು ಸಮ ಅಂದ್ರೆ ಒಂದರೊಳಗೊಂದು ಐಕ್ಯ ಆಗ್ತವೆ. ಬಿ ಸಿ ಪ್ಲಸ್ ಎ ಸಿ ಅಂದ್ರೆ ಎ ಬಿ ಜೊತೆ ಐಕ್ಯ ಆಯ್ತು. ಹಾಗಾಗಿ ಬಿ ಸಿ ಪ್ಲಸ್ ಎ ಸಿ ಇದ್ದಲ್ಲಿ ನಾವೇನ್ ಬರೀಬಹುದು, ಎ ಬಿ. ಬಿ ಸಿ ಮತ್ತು ಎ ಸಿ ಕೂಡಿಸಿದ್ರೆ ಏನಾಕತಿ, ಎ ಬಿ ರೇಖೆ ಮೇಲೆ ಐಕ್ಯ ಆಗ್ತತಿ. ಹಾಗಾಗಿ ಬಿ ಸಿ ಪ್ಲಸ್ ಎ ಸಿ ಅಂದ್ರೆ ಏನು, ಎ ಬಿ ಅಂತ ಬರೆದ್ವಿ. ಇವಾಗ ನಮ್ಮ ಉದ್ದೇಶ ಎ ಸಿ ಇಸ್ ಕೊಟ್ಟು 1/2 ಎ ಬಿ ಅಂತೇಳಿ ಸಾಧಿಸ್ಬೇಕು. ಎ ಸಿ ಜೊತೆ 2 ಗುಣಿಸ್ತತಿ, ಈ ಕಡೆ ಕಳಿಸಿ ಭಾಗಿಸ್ತತಿ. ಎ ಸಿ ಈಸ್ ಈಕ್ವಲ್ ಟು 1/2 ಎ ಬಿ. ಇಲ್ಲಿ 2/1 ಇತ್ತು, ಇದನ್ನ ಈ ಕಡೆ ಕಳಿಸಿದ್ರೆ 1/2 ಆಗ್ತದೆ. ಎ ಸಿ ಈಸ್ ಈಕ್ವಲ್ ಟು 1/2 ಎ ಬಿ ಎಂದು ಸಾಧಿಸಿದೆ. ಫಿಫ್ತ್ ಪ್ರಾಬ್ಲಮ್ ನೋಡಿ, 4ನೇ ಪ್ರಶ್ನೆಯಲ್ಲಿ ಸಿ ಬಿಂದುವನ್ನು ರೇಖಾಖಂಡ ಎ ಬಿಯ ಮಧ್ಯಬಿಂದು ಎನ್ನುತ್ತೇವೆ. ಪ್ರತಿಯೊಂದು ರೇಖಾಖಂಡಕ್ಕೂ ಒಂದು ಮತ್ತು ಒಂದೇ ಒಂದು ಮಧ್ಯಬಿಂದು ಇರುತ್ತದೆ ಎಂದು ಸಾಧಿಸಿ. ಈಗ ನಾವು ಎ ಬಿ ರೇಖಾಖಂಡವನ್ನ ರಚನೆ 4ನೇ ಲೆಕ್ಕದೊಳಗೆ ಏನ್ ಮಾಡಿದ್ವಿ ಅಂದ್ರೆ, ಎ ಬಿ ರೇಖಾಖಂಡದ ಮಧ್ಯಬಿಂದು ಸಿ ಅಂತೇಳಿ ನಾವು ಪ್ರೂವ್ ಮಾಡಿದ್ವಿ. ಯಾಕಂದ್ರೆ ಎ ಸಿ ಇಸ್ ಈಕ್ವಲ್ ಟು 1/2 ಎ ಬಿ ಅಂತೇಳಿ ಮಾಡಿದ್ವಿ. ಆ ತರ ಅದನ್ನ ಬೇಸ್ ಆಗಿ ಇಟ್ಕೊಂಡು ಈಗ ಅವ್ರು ಏನ್ ಕೇಳ್ತಿದಾರೆ ಅಂದ್ರೆ, ಯಾವುದೇ ಒಂದು ರೇಖಾಖಂಡಕ್ಕ ಒಂದೇ ಒಂದು ಮಧ್ಯಬಿಂದು ಇರ್ತೈತೆ ಅಂತೇಳಿ ನಾವು ಲಾಜಿಕಲಿ ಪ್ರೂವ್ ಮಾಡ್ಬೇಕು. ಸದ್ಯಕ್ಕೆ ನಾವ್ ಏನ್ ಮಾಡೋಣ ಅಂದ್ರೆ, ಈ ತರ ಚಿತ್ರ ರಚಿಸ್ಕೊಂಡು ಎ ಬಿ ರೇಖಾಖಂಡದ ಮಧ್ಯಬಿಂದುಗಳು ಸಿ ಮತ್ತು ಡಿ ಗಳಾಗಿರ್ಲಿ ಅಂತೇಳಿ ಭಾವಿಸ್ಕೊಳ್ಳೋಣ. ಅಂದ್ರೆ ಈ ರೇಖಾಖಂಡಕ್ಕ ಎರಡು ಮಧ್ಯಬಿಂದು ಅದ ಅಂತೇಳಿ ಊಹೆ ಮಾಡ್ಕೊಳ್ಳೋಣ. ಸದ್ಯಕ್ಕ ಸಿ ಮಧ್ಯಬಿಂದು ಆದ್ರೆ ಸಿ ಯು ಎ ಬಿ ಯ ಮಧ್ಯಬಿಂದು ಅಂತೇಳಿ ಭಾವಿಸ್ಕೊಂಡ್ರೆ ಏನಾಗ್ತೈತೆ, ಅವಾಗ ಎ ಸಿ ಇಸ್ ಈಕ್ವಲ್ ಟು ಸಿ ಬಿ ಆಗ್ತೈತಿ. ಎ ಸಿ ಇಸ್ ಈಕ್ವಲ್ ಟು ಸಿ ಬಿ ಆಗ್ತೈತಿ. ಆಗ್ಲೇ 4ನೇ ಲೆಕ್ಕ ಮಾಡಿದ್ರೆ ಆ ಟೈಪ್ ಎರಡು ಕಡೆ ಎ ಸಿ ಅನ್ನು ಸೇರಿಸಿದ್ರೆ, ಎರಡು ಕಡೆ ಎ ಸಿ ಅನ್ನು ಸೇರಿಸಿದ್ರೆ ಏನಾಯ್ತು, ಡೈರೆಕ್ಟ್ ಆಗಿ ಬರೀತೀನಿ ನಾನು. 2ac ಇಸ್ ಈಕ್ವಲ್ ಟು ಎ ಸಿ ಪ್ಲಸ್ ಸಿ ಬಿ ಆಯ್ತು. ಎ ಸಿ ಪ್ಲಸ್ ಎ ಸಿ 2ac, ಎ ಸಿ ಪ್ಲಸ್ ಸಿ ಬಿ ಆಯ್ತದೆ. ಅಂದ್ರೆ ಇದು ಏನಾಯ್ತು, 2ac ಈಸ್ ಈಕ್ವಲ್ ಟು, ಇದು ಡಿ ಇಲ್ಲ ಅಂತೇಳಿ ಭಾವಿಸ್ಕೊಡ್ರಿ. ಅವಾಗ ಏನಾಯ್ತು, ಎ ಸಿ ಈಕ್ವಲ್ ಟು ಸಿ ಬಿ ಆದ್ರೆ ಎ ಸಿ ಪ್ಲಸ್ ಸಿ ಬಿ 4ನೇ ಲೆಕ್ಕದ ಪ್ರಕಾರ ಎ ಸಿ ಪ್ಲಸ್ ಸಿ ಬಿ ಅಂದ್ರೆ ಎ ಬಿ ಆಗ್ತೈತಿ. ಇದನ್ನ ಸಮೀಕರಣ 1. ಅದೇ ತರ ಸಿಮಿಲರ್ಲಿ ಅದೇ ರೀತಿ ಡಿ ಯು ಎ ಬಿ ಯ ಮಧ್ಯಬಿಂದು ಆದ್ರೆ, ಡಿ ಎ ಬಿ ಯ ಮಧ್ಯಬಿಂದು ಆದ್ರೆ ಏನಾಕೈತೆ, ಅವಾಗ ಇಲ್ಲಿ ಸಿ ಇಲ್ಲ ಅಂತ ತಿಳ್ಕೊರಿ. ಎ ಡಿ ಇಸ್ ಈಕ್ವಲ್ ಟು ಡಿ ಬಿ ಆಗ್ತೈತಿ. ಎ ಡಿ ಇಸ್ ಈಕ್ವಲ್ ಟು ಡಿ ಬಿ. ಎರಡು ಕಡೆ ಏನ್ ಕೂಡಿಸ್ಬೇಕು, ಅವಾಗ ಎ ಡಿ ಅನ್ನ ಸೇರಿಸಲಾಗ. ಎರಡು ಕಡೆ ಎ ಡಿ ಸೇರಿಸಿದ ಏನಾಯ್ತು, ಎ ಡಿ ಪ್ಲಸ್ ಎ ಡಿ 2ad ಆಗ್ತಿದೆ. ಎ ಡಿ ಪ್ಲಸ್ ಡಿ ಬಿ, ಎ ಡಿ ಪ್ಲಸ್ ಡಿ ಬಿ ಕೊಡಿಸಿದ್ರೆ ಎ ಬಿ ಆಗ್ತದೆ. ಎ ಡಿ ಮತ್ತು ಡಿ ಬಿ ಕೊಡಿಸಿದ್ರೆ ಎ ಬಿ ಜೊತೆ ಐಕ್ಯ ಆಗ್ತದೆ, ಎ ಬಿ ಆಗ್ತದೆ. ಇದನ್ನ ಸಮೀಕರಣ 2. 1 ಮತ್ತು 2ನೇ ಸಮೀಕರಣ ಹೋಲಿಸಿ ನೋಡ್ರಿ, ಬಲಭಾಗಗಳ ಸಮ ಇದ್ದಾವೆ. ಎರಡು ಸಮೀಕರಣಗಳ ಬಲಭಾಗಗಳ ಸಮ ಇದ್ರೆ ಆಟೋಮೆಟಿಕಲಿ ಎಡಭಾಗಗಳು ಸಮ ಇರ್ತಾವೆ. ದೇರ್ಫೋರ್ ಸಮೀಕರಣ 1 ಮತ್ತು 2ರಿಂದ ಸಮೀಕರಣ 1 ಮತ್ತು 2ರಿಂದ 2ac ಇಸ್ ಈಕ್ವಲ್ ಟು 2ad ಆಗ್ತದೆ. ನೆಕ್ಸ್ಟ್ ಈಗ ಒಂದೇ ಅಂಶದ ದುಪ್ಪಟ್ಟು ಅಂಶಗಳು ಒಂದಕ್ಕೊಂದು ಸಮ ಅಂತೇಳಿ ಏನು ಸ್ವಯಂ ಸಿದ್ಧ ಐತಿಲ್ಲ, ಅದರ ಪ್ರಕಾರ 2ac ಇಸ್ ಈಕ್ವಲ್ ಟು ad ಇದ್ರೆ ac ಇಸ್ ಈಕ್ವಲ್ ಟು ad ಆಗ್ತದೆ. ac ಇಸ್ ಈಕ್ವಲ್ ಟು ad ಯಾವಾಗ ಸಾಧ್ಯ ಆಗ್ತದೆ ಅಂದ್ರೆ, ಸಿ ಅಥವಾ ಡಿ ಎರಡು ಒಂದೇ ಬಿಂದುವನ್ನ ಪ್ರತಿನಿಧಿಸಬೇಕು. ಅವಾಗ ಮಾತ್ರ ಎ ಸಿ ಈಕ್ವಲ್ ಟು ಎಡಿ ಆಗ್ಬೇಕಾದ್ರೆ ಸಿ ಮತ್ತು ಡಿ ಎರಡು ಒಂದೇ ಬಿಂದು ಆಗಿರ್ಬೇಕು. ನಾವು ಏನು ಊಹೆ ಮಾಡಿದ್ವಲ್ಲ, ಒಂದು ರೇಖಾಖಂಡಕ್ಕೆ ಎರಡು ಮಧ್ಯ ಬಿಂದು ಅಂತೇಳಿ ನಮ್ಮ ಊಹೆ ತಪ್ಪಾಯ್ತಿದೆ. ಆದ್ದರಿಂದ ಪ್ರತಿಯೊಂದು ರೇಖಾಖಂಡವು ಒಂದೇ ಒಂದು ಮಧ್ಯ ಬಿಂದುವನ್ನು ಹೊಂದಿರುತ್ತದೆ. ಇದು ಲಾಜಿಕಲಿ ನಾವು ಪ್ರೂವ್ ಮಾಡಿದ್ವಿ. ಈ ವಿಡಿಯೋದಲ್ಲಿ ಅಭ್ಯಾಸ 2.1 ನಲ್ಲಿರುವಂತಹ 6 ಮತ್ತು 7ನೇ ಸಮಸ್ಯೆ ಹಾಗೂ
2.2 ದಲ್ಲಿರುವಂತಹ ಎರಡು ಸಮಸ್ಯೆಗಳನ್ನ ಬಿಡಿಸ್ತೇವೆ. ಸದ್ಯಕ್ಕೆ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ವಿ. ಧನ್ಯವಾದಗಳು.